ವೇಳಾಪತ್ರಿಕೆ ಅಂದರೆ 30 ದಿನಗಳು 80 ಅಂಕಗಳು. ಸೊ ಪರೀಕ್ಷೆ ಸಮೀಪಿಸ್ತಾ ಇದ್ದಾವೆ. ಆ ಪರೀಕ್ಷೆಯ ಒಂದು ಯೋಜನೆಯನ್ನು ವೇಳಾಪತ್ರಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಒಂದು 30 ದಿನಗಳ ವೇಳಾಪತ್ರಿಕೆಯನ್ನು ನಾನು ನಿಮಗೆ ತಂದುಕೊಟ್ಟಿದ್ದೀನಿ. ಈ ಒಂದು ವೇಳಾಪತ್ರಿಕೆಯಲ್ಲಿ ಪ್ರತಿದಿನವೂ ಕೂಡ ತಾವು ಮಾಡಬೇಕಾಗಿರ್ತಕ್ಕಂಥ ಕಾರ್ಯ, ಪಾಠದಲ್ಲಿರ್ತಕ್ಕಂಥ ಪರಿಕಲ್ಪನೆಗಳನ್ನು ಒಂದೊಂದಾಗಿ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ನನಗಂತೂ ತುಂಬಾ ಗ್ಯಾರಂಟಿ ಇದೆ ಈ ಒಂದು ಟೈಮ್ ಟೇಬಲ್ನ ಅವಶ್ಯಕತೆ ನಿಮಗೆ ಇದೆ ಅಂತ. ಭಾಳ ಜನ ವಿದ್ಯಾರ್ಥಿಗಳು ಕೇಳ್ತಿದ್ರು, ಸರ್ ಒಂದು ಟೈಮ್ ಟೇಬಲ್ ಕೊಡ್ರಿ. ಆ ಥರನಾಗಿ 24 ಅವರ್ಸ್ ಟೈಮ್ ಟೇಬಲ್ ಅಲ್ಲ. ಸೊ ಪ್ರತಿದಿನದಲ್ಲಿ ಹಿಂದಿ ವಿಷಯದಲ್ಲಿ ಒಂದು 2 ಗಂಟೆಗಳ ಅಧ್ಯಯನದಲ್ಲಿ ಸಮಯದಲ್ಲಿ ತಾವುಗಳು ಮಾಡ್ತಕ್ಕಂಥ ಕನಿಷ್ಠ ಚಟುವಟಿಕೆಗಳ ಬಗ್ಗೆ, ಓದಿನ ಬಗ್ಗೆ ಗಮನ ಕೊಡ್ತಕ್ಕಂಥ ಅಂಶಗಳ ಬಗ್ಗೆ ಇಲ್ಲಿ ನಾನು ಒತ್ತಿ ಹೇಳಿದ್ದೀನಿ. ಹಾಗಾದರೆ ಸೊ ತಾವು ಹೊಸಬರಾಗಿದ್ದರೆ ದಯಮಾಡಿ ನನ್ನ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಒತ್ತೋದ್ರಿಂದ ಮುಂಬರ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಸಿಗತ್ತೆ. ಶುರು ಮಾಡೋಣ. ಹಿಂದಿ ವಿಷಯದ ಅಧ್ಯಯನಕ್ಕೆ 30 ದಿನಗಳ ವೇಳಾಪತ್ರಿಕೆ. ನೋಡಿ, ಸೊ ಮೊದಲಿಗೆ ತಾವು ನೆನಪಿನ ಇಟ್ಕೊಳ್ತಕ್ಕಂಥದ್ದು ಪಾಠದ ಎಲ್ಲ ಅಂಶಗಳನ್ನು ಓದಿ ಮನನ ಮಾಡಲೇಬೇಕು. ಸೊ ಪ್ರತಿದಿನವೂ ಕೂಡ ತಮಗೆ ಏನು ಒಂದು ಯಾವ ದಿನ ಏನು ಮಾಡ್ಬೇಕಂತ ಹೇಳಿದ್ವಲ್ಲ, ಅಲ್ಲಿ ಲೈನ್ ಟು ಲೈನ್ ಒಂದೊಂದು ಸಾಲು ಸಹಿತ ತಾವು ಓದಿ ಏನು ಮಾಡಬೇಕಪ್ಪ ಅಂದ್ರೆ ನೆನಪಿನಲ್ಲಿ ಇಟ್ಟುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಒಂದನೇದು. ಎರಡನೇದು, ಪ್ರತಿದಿನ ಬರವಣಿಗೆಗೆ ವಿಶೇಷ ಒತ್ತು ಕೊಡಬೇಕು. ಸೊ ಇದು ಇಂಪಾರ್ಟೆಂಟ್ ಇದೆ. ಬರೀ ಓದೋದು ಆಗಬಾರ್ದು. ನಾಟ್ ಓನ್ಲಿ ರೀಡಿಂಗ್ ಜೊತೆಗೆ ಏನಾಗಬೇಕು, ರೈಟಿಂಗನ್ನು ಸಹಿತ ಆಗಬೇಕು. ನಮ್ಮ ಬರವಣಿಗೆ ಇನ್ನೂ ಸುಧಾರಣೆ ಆಗಬೇಕಾಗಿದೆ. ಹೆಚ್ಚು ಅಂಕಗಳನ್ನು ತಂದುಕೊಡಲಿಕ್ಕೆ ಅದೇ ಒಂದು ನಮಗಿರ್ತಕ್ಕಂಥ ರಾಮಬಾಣ, ನಮ್ಮಲ್ಲಿರ್ತಕ್ಕಂಥ ಬರವಣಿಗೆ. ಇನ್ನೂ ಸಮಯ ಇದೆ. ಪ್ರತಿದಿನ ನಾವು ಎಷ್ಟು ಓದಿದ್ದೀವಿ ಅಷ್ಟು ಬರಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಸೊ ಮೂರನೇದು, ಬಿಡುವಿನ ಸಮಯದಲ್ಲಿ ಪುನರಾವರ್ತನೆ ತಪ್ಪದೇ ಮಾಡಿ. ಸೊ ಇಲ್ಲಿ ನಿಮಗೆ ಕೆಲವೊಂದಿಷ್ಟು ದಿನಗಳಾಗಿರ್ಬೋದು, ಗಂಟೆಗಳಾಗಿರ್ಬೋದು, ರಿಲ್ಯಾಕ್ಸೇಷನ್ ಟೈಮ್ ಅಂತ ಇದೆ. ಆ ರಿಲ್ಯಾಕ್ಸೇಷನ್ ಟೈಮಲ್ಲಿ ತಾವೇನು ಮಾಡಬೇಕಂದ್ರೆ ಕಂಪಲ್ಸರಿಯಾಗಿ ರಿವಿಸನನ್ನು ಮಾಡಬೇಕು. ನೀವು ಎಷ್ಟು ರಿವಿಸನ್ ಮಾಡ್ತಿರಲ್ಲ ಅಷ್ಟು ಗಟ್ಟಿ ಆಗತ್ತೆ ವಿಷಯ, ಅಷ್ಟು ನಿಮಗೆ ಏನಾಗತ್ತಪ್ಪ ಅಂದರೆ ಹೆಚ್ಚು ಅಂಕಗಳನ್ನು ತಂದು ಕೊಡಲಿಕ್ಕೆ ಸಹಕಾರಿ ಆಗತ್ತೆ. ಆರೋಗ್ಯದ ಕಡೆ ಗಮನ ಕೊಡಿ. ಇಲ್ಲಿ ಮುಂದೆ ಮತ್ತೆ ಹೇಳಿದ್ದೀವಿ. ಸೊ ಬರೀ ಓದುನೇ ಆಗಬಾರ್ದು. ಓದಿನ ಜೊತೆಗೆ ನಿಮ್ಮ ಆರೋಗ್ಯನೂ ಕೂಡ ಒಂದು ಸಂಪತ್ತಿದೆ, ಅದನ್ನು ಕೂಡ ತಾವುಗಳು ಕಾಪಾಡಿಕೊಂಡು ಹೋಗಬೇಕು. ಪ್ರತಿದಿನ 2 ಗಂಟೆ ಓದಲೇಬೇಕು. ಇಲ್ಲಿ ನಾವೇನು ನಿಮಗೆ ಹೇಳ್ತೀವಲ್ಲ, ಅಲ್ಲಿ ಪ್ರತಿದಿನವೂ ಕೂಡ ಹಿಂದಿ ವಿಷಯಕ್ಕೆ 2 ಗಂಟೆಗಳ ಕಾಲ ತಾವೇನು ಮಾಡಬೇಕು, ಸಮಯವನ್ನು ಮೀಸಲಿಡಬೇಕು. ನಿಧಾನವಾಗಿ ಓದುವವರು ಹೆಚ್ಚು ಸಮಯ, ಪ್ರತಿಭಾವಂತರು ಕಡಿಮೆ ಸಮಯ ತೆಗೆದುಕೊಳ್ಳಬಹುದು. ಇಲ್ಲಿ ನಾನು ಮಾಡರೇಟ್ ಆಗಿ ಒಂದು ಎವರೇಜಲ್ಲಿ 2 ಅವರ್ಸ್ ಅಂತ ಫಿಕ್ಸ್ ಮಾಡಿದ್ದೀನಿ. ನೀವು ಭಾಳ ಸ್ಲೋ ಲರ್ನರ್ಸ್ ಇದ್ದರೆ ಹೆಚ್ಚು ಸಮಯ ತೆಗೆದುಕೊಳ್ಳಿ, ಭಾಳ ಫಾಸ್ಟ್ ಎಕ್ಸಲೆಂಟ್ ಇದ್ದರೆ ಕಡಿಮೆ ಸಮಯ ತೆಗೆದುಕೊಳ್ಳಬಹುದು ಈ ಒಂದು 30 ದಿನಗಳ ಚಟುವಟಿಕೆಗಳಲ್ಲಿ. ಪ್ರತಿದಿನ ಕನಿಷ್ಠ 15-30 ನಿಮಿಷ ಪುನರಾವರ್ತನೆ ಮಾಡಲೇಬೇಕು. ನೋಡಿ, ಇಲ್ಲಿ ನಾವೇನು ಕ್ಲಾಸ್ ಸ್ಟಾರ್ಟ್ ಮಾಡ್ತಿಲ್ಲ, ನೀವು ಓದುವಾಗ ಏನು ಸ್ಟಾರ್ಟ್ ಮಾಡ್ತಿಲ್ಲ, ಅದರಲ್ಲಿ ಫಸ್ಟ್ 15 to 30 ನಿಮಿಟ್ಸ್ ಏನು ಮಾಡಬೇಕಪ್ಪ ಅಂತಂದರೆ ನಿಮಿಷಗಳ ಪುನರಾವರ್ತನೆ, ರಿವಿಸನನ್ನು ಮಾಡಲೇಬೇಕು. ಓಕೆ. ಸೊ ಇವತ್ತು ಓದ್ತಾ ಇದ್ದೀನಿ ಅಂದರೆ ಮರುದಿನ ಅಂದರೆ ನಿನ್ನೆದು ಓದಿದ ಓದನ್ನು ಏನು ಮಾಡಬೇಕು, ಮೊದಲಿಗೆ ತಾವು ಓದಿನೇ ಆಮೇಲೆ ಇವತ್ತಿನ ಓದನ್ನು ಶುರು ಮಾಡಬೇಕು. ನಾಳೆ ಓದಲಿಕ್ಕೆ ಶುರು ಮಾಡೋರಿದ್ರೆ ನಿನ್ನೆ ಇವತ್ತಿಂದ ಒಂದು ರಿಕಾಲ್ ಮಾಡಿನೇ ಆಮೇಲೆ ನೀವೇನು ಮಾಡಬೇಕಪ್ಪ, ಕಂಟಿನ್ಯೂವನ್ನು ಮಾಡಬೇಕು. ಇದು ಒಂದು. 2020-21 ಸುವರ್ಣ ಶೈಕ್ಷಣಿಕ ವರ್ಷ 30ರಷ್ಟು ಪಠ್ಯಕ್ರಮ ಕಡಿತಗೊಂಡಿದೆ. ನೋಡಿ, ಹೇಳಿದ್ದೀವಿ ಇದು ಒಂದು ನಿಮ್ಗೆ ಆಗಿರ್ತಕ್ಕಂಥ ಗೋಲ್ಡನ್ ಅಕಾಡೆಮಿಕ್ ಇಯರ್ ಅಂತ ಹೇಳ್ತಾ ಇದ್ದೀವಿ, 2021 ಅಕಾಡೆಮಿಕ್ ಇಯರ್. ಬಿಕಾಸ್ ಸೊ ನಿಮ್ಮದು 30ರಷ್ಟು ಸಿಲೆಬಸನ್ನು ರೆಡ್ಯೂಸ್ ಮಾಡಿದ್ದಾರೆ. ಬಹಳ ಸ್ಕೋರಿಂಗ್ ಮಾಡಲಿಕ್ಕೆ ಅವಕಾಶ ಇದೆ. ನಾಟ್ ಓನ್ಲಿ ಹಿಂದಿ, ಎಲ್ಲ ಸಬ್ಜೆಕ್ಟಲ್ಲಿನೂ ಕೂಡ ಹೆಚ್ಚು ಮ್ಯಾಕ್ಸಿಮಮ್ ಆಗಿ ನೀವುಗಳು ಸ್ಕೋರ್ ಮಾಡಬಹುದು. ಬಟ್ ನಿಮಗೆ ಪ್ಲ್ಯಾನಿಂಗ್ ಬೇಕು, ಯೋಜನೆ ಅನ್ನೋದು ಬೇಕು. ವಿದೌಟ್ ಯೋಜನೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗುರಿ ಮುಟ್ಟೋದಿಲ್ಲ. ಸೊ ಅದಕ್ಕಾಗಿ ಇಂಥ ಯೋಜನೆಗಳನ್ನು ನೀವುಗಳು ಕೇಳಬೇಕು, ವಿಡಿಯೋಗಳನ್ನು ನೋಡಿ ಅದರ ಜೊತೆಗೆ ಸ್ವಲ್ಪ ನಡೆದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಈ ವರ್ಷ ತುಂಬ ಸರಳ ಪ್ರಶ್ನೆ, 10ರಷ್ಟು ಮಾತ್ರ ಕಠಿಣ ಮಟ್ಟದ ಪ್ರಶ್ನೆಗಳಿವೆ. ಇದೊಂದು ನೆನಪಿಟ್ಕೊಡ್ರಿ. ಈ ವರ್ಷ ತೆಗೆದುಕೊಳ್ಳಿರ್ತಕ್ಕಂಥ ಪರೀಕ್ಷೆಗಳಲ್ಲಿ ನಿಮ್ಮ ಒಂದು ವೇಟೇಜ್ ಏನಿದೆಯಲ್ಲ, ಡಿಫಿಕಲ್ಟಿ ಲೆವೆಲ್ ವೇಟೇಜ್, ಇಟ್ಸ್ ಓನ್ಲಿ ಫಾರ್ 10%. ಅದು ಬರೀ 10% ಮಾತ್ರ. ಅಲ್ಲಿ ಭಾಳಷ್ಟು ಒಂದು ಈಸಿಯಾಗಿರ್ತಕ್ಕಂಥದ್ದಿದೆ. 10% ಅಂದ್ರೆ ಅದೆಷ್ಟು ಬರ್ತದಪ್ಪ ಅಂದರೆ 8 ಅಂಕಗಳು ಬರ್ತದೆ 80 ಮಾರ್ಕ್ಸಿಗೆ. ಸೊ 8 ಮಾರ್ಕ್ಸ್ ಅಷ್ಟೇ ಇದ್ದಾವೆ. ಸೊ ಬಾಕಿ ಎಲ್ಲ 72 ಮಾರ್ಕ್ಸ್ ಎಲ್ಲನೂ ಕೂಡ ಏನದಪ್ಪ ಅಂತಂದ್ರೆ ಮಾಡರೇಟ್ ಕ್ವಶನ್ಸ್ ಇದ್ದಾವೆ, ಈಸಿ ಕ್ವಶನ್ಸ್ ಇದ್ದಾವೆ ಅಂತ ಹೇಳ್ತೀವಿ. ಇಲ್ಲಿ ನಾನೇನೀಗ ನಿಮಗೆ ಒಂದು ಟೈಮ್ ಟೇಬಲನ್ನು ಇಲ್ಲಿ ಕೆಳಗಡೆ ಕೊಡ್ತಾ ಇದ್ದೀನಿ. ಅಲ್ಲಿ 3 ಭಾಗದಲ್ಲಿ ನಾನು ಏನು ಮಾಡಿದ್ದೀನಿ ಅಪ್ಪ ಅಂದರೆ ಡಿವೈಡನ್ನು ಮಾಡಿದ್ದೀನಿ. ಸೊ ಮೊದಲಿಗೆ ಪದ್ಯ ಬಗ್ಗೆ ನೋಡೋಣ, ಆಮೇಲೆ ಗದ್ಯ ಮತ್ತು ಪೂರಕ ವಾಚನ ಬಗ್ಗೆ ನೋಡೋಣ, ಆಮೇಲೆ ವ್ಯಾಕರಣ ನೋಡೋಣ. ಪ್ರತಿದಿನವೂ ಕೂಡ 1ನೇ ದಿನ, 2ನೇ ದಿನ, 3ನೇ ದಿನ ಹೀಗೆ ಡೇ ಟು ಡೇ ಫಸ್ಟ್ ಡೇ ಹಿಡಿದು 30 ಡೇಸ್ವರೆಗೂ ಕೂಡ
ಏನೊಂದು ಪ್ಯಾಕೇಜಲ್ಲಿ ಈ 30 ಡೇಸಲ್ಲಿ ನೀವು ಓದಬೇಕು, ಇಷ್ಟು ಓದಿದ್ರೆ 80 ಅಂಕಗಳನ್ನು ಗಳಿಸ್ತೀರಂತಕ್ಕಂಥದ್ದನ್ನು ಸೊ ನಾನು ನಿಮಗೆ ಒಂದೊಂದಾಗಿ ಡೀಟೇಲ್ ಆಗಿ ಏನು ಮಾಡಿದ್ದೀನಪ್ಪ ಅಂದರೆ ಹೇಳಿದ್ದೀನಿ. ನೋಡ್ಕೊಂಡು ಬರೋಣ ನಡೀರಿ. ಹಾಗಾದರೆ ಮುಂದೆ ಹೋಗುವ ಮುಂದಿನ ಒಂದು ಭಾಗದಲ್ಲಿ ಸೊ ಫಸ್ಟಿಗೆ ನೋಡೋಣ ವಿಭಾಗ 1 ಪದ್ಯ ಭಾಗ. ಇದು ಸೊ ಫಸ್ಟ್ ಡೇ. ಸೊ ಇದಕ್ಕಾಗಿ ನಾನು ನಿಮಗೆ ಅಲಾಟ್ ಮಾಡಿರ್ತಕ್ಕಂಥ ಡೇಸ್ ಓನ್ಲಿ ಫಾರ್ 1 ಡೇ. ಬರೀ ಇದಕ್ಕೆ ಒಂದು ದಿನದಲ್ಲಿ ಮಾತ್ರ ನೀವು ಏನು ಮಾಡಬೇಕು, ಓದಬೇಕು. ಆ ಒಂದು ದಿನದಲ್ಲಿ 2 ಗಂಟೆಗಳು ಓದಿದ್ರೆ ಸಾಕು. ಈ 2 ಗಂಟೆಗಳಲ್ಲಿ ತಾವು ಏನೇನು ಓದಬೇಕಪ್ಪ ಅಂತಂದರೆ ಕವಿ ಪರಿಚಯ, ಅಂದರೆ ಈ ಮಾತೃಭೂಮಿ ಪದ್ಯದ ವಿಧ, ಪದ್ಯದ ಆಶಯ, ಕವಿ ಪರಿಚಯ, ಕವಿತಾ ಕಾ ಭಾವಾರ್ಥ, ಈ ಮಾತೃಭೂಮಿ ಕವಿತೆಯ ಭಾವಾರ್ಥ ಓದಬೇಕು. ಅಭ್ಯಾಸ ಪ್ರಶ್ನೋತ್ತರದಲ್ಲಿ ಮಾತೃಭೂಮಿಯ ಪ್ರಕೃತಿ ಸೌಂದರ್ಯ, ಆಮೇಲೆ ಮಾತೃಭೂಮಿ ಕಾ ಸ್ವರೂಪ್, ಆಮೇಲೆ ವಿಗತ್ ವರ್ಷಕ್ಕೆ ಪ್ರಶ್ನೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಕಂಪಲ್ಸರಿಯಾಗಿ ರೆಫರ್ ಮಾಡಲೇಬೇಕು. ಯಾಕೆಂದರೆ ಪದೇ ಪದೇ ಪ್ರಶ್ನೆಗಳು ರಿಪೀಟ್ ಆಗೋದ್ರಿಂದ ತಾವೇನು ಮಾಡಬೇಕು, ಒಂದು ಐಡಿಯಾ ಬರುತ್ತೆ ಯಾವ ಥರನಾಗಿ ಕ್ವಶನ್ಸ್ಗಳನ್ನು ಕೇಳಿದ್ರು, ಎಷ್ಟು ಮಾರ್ಕ್ಸಿಗೆ ಕೇಳಿದ್ರು, ಆ ಕ್ವಶನಲ್ಲಿ ಏನು ಆನ್ಸರ್ ಎಕ್ಸೆಪ್ಟ್ ಇದೆ ಅಂತಕ್ಕಂಥದ್ದು ಐಡಿಯಾ ಬರುತ್ತೆ. ಸೊ ಅದಕ್ಕಾಗಿ ತಾವುಗಳು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ರೆಫರ್ ಮಾಡಲೇಬೇಕು. ಫಸ್ಟ್ ಡೇಯಲ್ಲಿ ಇಷ್ಟು ಮಾಡಿದರೆ ಸೊ ಮಾತೃಭೂಮಿ ಕಂಪ್ಲೀಟ್ ಆಗ್ತು. ಏನೇನು ಓದಬೇಕು, ವಿಧ ಆಶಯ, ಕವಿ ಪರಿಚಯ, ಕವಿತಾ ಕಾ ಭಾವಾರ್ಥ, ಅಭ್ಯಾಸ ಪ್ರಶ್ನೋತ್ತರ, ಆಮೇಲೆ ಪ್ರೀವಿಯಸ್ ಕ್ವಶನ್ಗಳನ್ನು ಸಾಲ್ವ್ ಮಾಡಿದರೆ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಯೂನಿಟ್ ಇದೆ. ಆಲ್ರೆಡಿ ನೀವು ಎಲ್ಲ ಓದಿದ್ದೀರಿ. ಬಟ್ ಈಗ ನಮಗೆ ಏನು ಬೇಕಾಗದ 30 ಡೇಸ್ ಪ್ಲಾನ್ ಬೇಕಾಗದ. ಪ್ರತಿದಿನ ಒಂದೊಂದು ಎಲ್ಲ ಓದೋದಕ್ಕಿಂತ ಸ್ಟ್ರೆಸ್ ಮಾಡ್ಕೋದಕ್ಕಿಂತ ಒಂದೇ ದಿನ ಓದಬೇಕು, ಕೂಲಾಗಿ ಓದೋಣ, ಪರ್ಫೆಕ್ಟಾಗಿ ಓದೋಣ. ಇಷ್ಟು ಓದಿದರೆ ನಿಮ್ಮ ಮೊದಲ ಒಂದು ದಿನದ ಕಾರ್ಯಚಟುವಟಿಕೆ ಮುಗೀತು. ಇನ್ನು ನೆಕ್ಸ್ಟ್ ಮೂವ್ ಟು ಸೆಕೆಂಡ್ ಡೇ. ನೋಡಿ ಸೆಕೆಂಡ್ ಡೇ ಏನು ಮಾಡೋದಪ್ಪ ಅಂದರೆ ಇದಕ್ಕೂ ಕೂಡ ಓನ್ಲಿ 1 ಡೇ ಅಲಾಟ್ ಮಾಡಿದ್ದೀನಿ. ಸೊ ಓನ್ಲಿ ಫಾರ್ ಇದಕ್ಕೂ ಕೂಡ 1 ಡೇ ಅಲಾಟ್ ಇದೆ. ಅದಿರ್ತಕ್ಕಂಥದ್ದು ಅಭಿನವ ಮನುಷ್ಯ. ಸೊ 2ನೇ ದಿನ ಮೊದಲು ಪದ್ಯಗಳನ್ನು ನೋಡೋಣ, ಆಮೇಲೆ ಗದ್ಯ ನೋಡೋಣ, ಆಮೇಲೆ ವ್ಯಾಕರಣ ನೋಡೋಣ. ಯಾಕಂದರೆ ಮೈಂಡಲ್ಲಿ ನಾವು ಏನು ಸ್ವಲ್ಪ ಏನು ಮಾಡ್ಕೋಬೇಕಾಗದ, ಅದನ್ನು ತುಂಬುತ್ತಾ ಹೋಗಬೇಕಾಗದ. ಎಲ್ಲ ತಂದು ಗೊಂದಲ ಸೇರಿಸ್ಕೊಳ್ಳೋದು ಬೇಡ. ಇಲ್ಲಿ ಸೆಕೆಂಡ್ ಡೇ ಅಭಿನವ ಮನುಷ್ಯ ಓದಲಿಕ್ಕೆ ಸ್ಟಾರ್ಟ್ ಮಾಡುವಾಗ ರಿವಿಷನ್ ಮಾಡಬೇಕು, ಪುನರಾವರ್ತನೆ, ರಿಕ್ಯಾಪ್ಚುಲೇಷನ್ಸ್. ಫಸ್ಟ್ ಡೇ ಓದಿದ್ದನ್ನು ರಿಕ್ಯಾಪ್ಚುಲೇಷನ್ ಮಾಡ್ತೀರಿ, ಅಭಿನವ ಮನುಷ್ಯದ ಆಶಯಗಳನ್ನು ಓದ್ತೀರಿ, ಆಮೇಲೆ ರಾಮಧಾರಿ ಸಿಂಗ್ ದಿನಕರ್ ಅವರ ಪರಿಚಯ ಓದ್ಕೋಬೇಕು. ಅಲ್ಲಿ ಭೌತಿಕ ಸಾಧನ ಮತ್ತು ಮಾನವ ಕಾ ಸಹಿ ಪರಿಚಯ. ಸೊ ಪ್ರಕೃತಿ ಪರ್ ಸರ್ವತ್ರ ಹೇ ವಿಜಯ್ ಪುರುಷ ಆಸೀನ್, ಓಕೆ ಅದಾಗಿರ್ಬೋದು. ಆಮೇಲೆ ಮಾನವನ ಸರಿಯಾದ ಪರಿಚಯಕ್ಕೆ ರಾಮಧಾರಿ ಸಿಂಗ್ ದಿನಕರ್ ಅವರು ಪದ್ಯದಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ತಿಳ್ಕೋಬೇಕು. ಆಮೇಲೆ ಪದ್ಯದ ಪ್ರಶ್ನೋತ್ತರಗಳು, ಇಲ್ಲಿನೂ ಕೂಡ ನೀವೇನು ಮಾಡಬೇಕಪ್ಪ ಅಂತಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಲೇಬೇಕು. ಇದು ಕೂಡ 2 ಅವರ್ಸಲ್ಲಿ. ಸೊ 2 ಗಂಟೆಗಳನ್ನು ಕೊಟ್ಟಿದ್ದೀವಿ. ಸೊ 2 ಗಂಟೆಗಿಂತ ಹೆಚ್ಚಿನ ಆದರೂ ತೊಗೊಳ್ಳಿ, ಕಡಿಮೆ ಆದರೂ ತೊಗೊಳ್ಳಿ. ಆದರೆ ಒಂದು ದಿನದಲ್ಲಿ ಇದು ನೀವೇನು ಮಾಡಬೇಕು, ಮಾಡಿ ಮುಗಿಸ್ಲೇಬೇಕು. ಮುಂದೆ ಹೋಗುವ ಥರ್ಡ್ ಡೇಗೆ ಅಲ್ಲಿರ್ತಕ್ಕಂಥದ್ದು ತುಳಸಿ ಕೆ ದೋಹೆ. ಸೊ 3ನೇ ದಿನಕ್ಕೆ ಬಂದಿದ್ದೀವಿ. ಸೊ ಇದಕ್ಕೂ ಕೂಡ ನಾವು ಅಲಾಟ್ ಮಾಡಿರ್ತಕ್ಕಂಥ ಟೈಮ್ ಬಂದುಬಿಟ್ಟು ಓನ್ಲಿ 1 ಡೇ. ಈ 1 ಡೇ ತುಳಸಿ ಕೆ ದೋಹೆಯಲ್ಲಿ ಏನೇನು ಓದಬೇಕು ಅಂದರೆ ಪುನರಾವರ್ತನೆ, ರಿಕ್ಯಾಪ್ಚುಲೇಷನ್ ಮಾಡಬೇಕು. ಏನೇನು ರಿಕ್ಯಾಪ್ಚುಲೇಷನ್ ಮಾಡ್ತೀರಿ, ಮಾತೃಭೂಮಿಯ ಸಮರಿ, ಆಮೇಲೆ ಅಭಿನವ ಮನುಷ್ಯದ ಸಮರಿನ ರಿಕ್ಯಾಪ್ಚುಲೇಷನ್ ಮಾಡಬೇಕು. ಆಮೇಲೆ ಇಲ್ಲಿ ತುಳಸಿದಾಸರವರ ಪರಿಚಯ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಅವರ ಜನ್ಮಸ್ಥಳ, ಜನ್ಮಸ್ಥಾನ, ಜನ್ಮ ವರ್ಷ, ಕೃತಿಗಳು. ರಾಮಭಕ್ತಿ ಶಾಖಾ ಸೂರದಾಸ್ ಈ ತುಳಸಿದಾಸ್ ಬಂದರೆ, ಕೃಷ್ಣ ಭಕ್ತಿ ಶಾಖಾದಲ್ಲಿ ಯಾರು ಬರ್ತಾರಪ್ಪ ಅಂದರೆ ಗೋಸ್ವಾಮಿ ಸೂರದಾಸ್ ಅವರು ಕೃಷ್ಣ ಭಕ್ತಿಯಲ್ಲಿ ಬರ್ತಾರೆ, ರಾಮಭಕ್ತಿಯಲ್ಲಿ ಗೋಸ್ವಾಮಿ ತುಳಸಿದಾಸರು ಬರ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ತಾವು ತಿಳ್ಕೋಬೇಕು. ಆಮೇಲೆ ದೋಹೆ ಕಾ ಭಾವಾರ್ಥ, ಒಟ್ಟು 5 ದೋಹೆಗಳಿದ್ದಾವೆ. 5 ದೋಹೆಗಳನ್ನು ತಾವು ಏನು ಮಾಡಬೇಕು, ಕನಿಷ್ಠ 3 ಲೈನ್ ಆದರೂ ತಾವುಗಳು ಭಾವಾರ್ಥಗಳನ್ನು ಪ್ರಿಪ್ರೇಷನ್ ಮಾಡಲೇಬೇಕು. ಮುಖಿಯ ಮುಕ್ಸೋಚಾಯಿಯೇ, ಜಡಚೇತನ ಗುಣ ದೋಷಮಯ, ದಯಾಧರ್ಮಕ ಮೂಲ ಹೇ, ಆಮೇಲೆ ತುಳಸಿ ಸಾತಿ ವಿಪತ್ತಿಕೆ, ರಾಮನಾಮಮನಿ ದೀಪದರು. ಈ 5 ದೋಹೆಗಳನ್ನು ತಾವು ಏನು ಮಾಡಬೇಕು, ಕಂಪಲ್ಸರಿಯಾಗಿ ಅವುಗಳ ಭಾವಾರ್ಥಗಳನ್ನು ಬರೀತಕ್ಕಂಥದ್ದನ್ನು ರೂಢಿಸ್ಕೊಳ್ಬೇಕು. 3 ಅಂಕಗಳು ಫಿಕ್ಸ್ ಇರುತ್ತೆ ಈ ಒಂದು ಪದ್ಯದಿಂದ. ಯಾವ ಪದ್ಯದಿಂದ, ತುಳಸಿ ಕೆ ದೋಹೆ. ಎಸ್, ಇನ್ನು 4ನೇ ದಿನಕ್ಕೆ ಹೋಗೋಣ. ಸೊ ನಾವು ಮಾತೃಭೂಮಿ 1ನೇ ದಿನ ಆಯಿತು, 2ನೇ ದಿನ ಅಭಿನವ ಮನುಷ್ಯ ಆಯಿತು, 3ನೇ ದಿನ ತುಳಸಿ ಕೆ ದೋಹೆ ಆಯಿತು, 4ನೇ ದಿನ ಸಮಯ ಕಿ ಪಹಚಾನಕ್ಕೆ ಬಂದಿವಿ. ಸೊ ಇಲ್ಲಿ ಕೂಡ ಸೊ ಫಸ್ಟ್ ರಿಕ್ಯಾಪ್ಚುಲೇಷನ್ ಅನ್ನು ಮಾಡ್ತೀರಿ, ಹಿಂದಿನ ಪದ್ಯಗಳ ಒಂದು ಪುನರ್ಮನನ ಮಾಡ್ತೀರಿ. ಸಮಯ ಕಿ ಪಹಚಾನ್ ಬರೆದಿರ್ತಕ್ಕಂಥ ಕವಿ CR ರಾಮ್ ಶರಣ ಗುಪ್ತರವರ ಪರಿಚಯ. ಈ ಸಮಯ ಕಿ ಪಹಚಾನ್ ಪದ್ಯದ ಭಾವಾರ್ಥವನ್ನು ಪ್ರತಿ ಸಾರಿ ಕೇಳ್ತಾರೆ. ಸಮಯ ಕಾ ಸದುಪಯೋಗ ಕೈಸೆ ಕರ್ನಾ ಚಾಹಿಯೆ, ಅದರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲಿನೂ ಕೂಡ ಪದ್ಯದ ಪ್ರಶ್ನೋತ್ತರಗಳನ್ನು ಕಂಠಸ್ಥ ಮಾಡ್ತೀರಿ, ನೆನಪಿನಲ್ಲಿ ಇಟ್ಕೊಳ್ತೀರಿ. ಆಮೇಲೆ ಹಿಂದಿನ ವರ್ಷದ ಪ್ರಶ್ನೆಗಳನ್ನ ಸಹಿತ ಇಲ್ಲಿ ಏನು ಮಾಡಬೇಕಾಗದ, ಬಿಡಿಸಬೇಕಾಗದ. ಸೊ ಇಲ್ಲಿಗೆ 4ನೇ ದಿನದ ಕೆಲಸ ಮುಗೀತು. ಆ 4ನೇ ದಿನ ನಾವು ಕೊಟ್ಟಿರ್ತಕ್ಕಂಥದ್ದು ಸಮಯ ಕಿ ಪಹಚಾನ್ ಅಂತಕ್ಕಂಥ ಪದ್ಯಕ್ಕೆ. ಇನ್ನು 5ನೇ ದಿನಕ್ಕೆ ಹೋಗೋಣ. 5ನೇ ದಿನದಲ್ಲಿ ಇಲ್ಲಿನೂ ಕೂಡ ಓನ್ಲಿ 1 ಡೇ ಇದೆ, ಸೂರ್ಯಶ್ಯಾಮ್ ಅಂತಕ್ಕಂಥ ಪದ್ಯಕ್ಕೆ.
ಸೊ ಇದಕ್ಕಿಂತ ಮುಂಚೆ ಇರ್ತಕ್ಕಂಥ ಎಲ್ಲ ಪದ್ಯಗಳನ್ನು ತಾವುಗಳನ್ನ ರಿಕ್ಯಾಪ್ಚುಲೇಷನ್ ಮಾಡಬೇಕಾಗ್ತದ. ಮಾತೃಭೂಮಿ, ಅಭಿನವ ಮನುಷ್ಯ, ತುಳಸಿ ಕೆ ದೋಹೆ, ಸಮಯ ಕಿ ಪಹಚಾನ್. ಓಕೆ, ಆಮೇಲೆ ಸೂರ್ ಶಾಮಕ್ ಬಂದ ನಂತರ ಇಲ್ಲಿ ಸೂರದಾಸ್ ಅವರ ಪರಿಚಯ, ಕೃಷ್ಣ ಭಕ್ತಿ ಶಾಖಕ್ಕೆ ಪ್ರತಿನಿಧಿ ಕವಿ ಅಂತಾರೆ. ಕೃಷ್ಣ ಕಿ ಬಾಲಲೀಲಾ, ಆಮೇಲೆ ಯಶೋಧ ಕಾ ವಾತ್ಸಲ್ಯ, ಆಮೇಲೆ ಬಲರಾಮ್ ಕಾ ಸುಗಲ್ ಖೋರ್. ಓಕೆ, ಆ ಮೂರನ್ನ ತಾವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ಒಂದು ಪದದಲ್ಲಿರ್ತಕ್ಕಂಥ ಸಾರಾಂಶವನ್ನ ಗ್ರಹಿಸಬೇಕು. 2 ಅಂಕದ ಪ್ರಶ್ನೆಗಳು ಡೆಫಿನೆಟ್ ಆಗಿ ಇರ್ತವೆ. ಆಮೇಲೆ ಇಲ್ಲಿನೂ ಕೂಡ ತಾವೇನ್ ಮಾಡ್ತೀರಪ್ಪ ಅಂತಂದ್ರೆ ಹಿಂದಿನ ವರ್ಷದ ಪ್ರಶ್ನೆಗಳನ್ನ ಸಂಗ್ರಹಿಸಿದ್ದನ್ನ ಸ್ವಲ್ಪ ಮಟ್ಟಿಗೆ ಪುನರ್ಮನನೆಯನ್ನು ಮಾಡಿಕೊಂಡು ಈ ಪಾಠದ ಕಲಿಕಾಂಶಗಳನ್ನ ಸಹಿತ ನೀವುಗಳು ದೃಢೀಕರಿಸ್ತೀರಿ. ಇಲ್ಲಿಗೆ 5ನೇ ದಿನದ ಕಾರ್ಯ ಮುಗೀತು. ಇನ್ನ ಸೊ 6ನೇ ದಿನಕ್ಕೆ ಹೋಗೋಣ. ಕಡೆಯ ಪದ್ಯ. ಇದು ಬರೀ ಒಂದು 10 ರಿಂದ 15 ನಿಮಿಷದಲ್ಲೇ ಈ ಪಾಠ ಮುಗೀತದ. ಇಲ್ಲಿ ಏನೂ ಇಲ್ಲ, ಬರೀ 4 ಲೈನ್ಗಳನ್ನು ಆಲ್ರೆಡಿ ನೀವು ಕಂಟೆಸ್ಟ್ ಮಾಡಿದ್ದೀರಿ, ಆಲ್ರೆಡಿ ಬಾಹೆಟ್ ಮಾಡಿದ್ದೀರಿ. ಅದನ್ನು ಇನ್ನೊಂದ್ಸಲಿ ರಿಕಾಲ್ ಮಾಡ್ತೀರಿ, 1-2 ಸರಿ ಬರುತ್ತೆ ತೆಗಿತೀರಿ. ಸೊ ಬರುತ್ತೆ ತೆಗೆದ ನಂತರ 17ನೆಯ ಪದ್ಯ ಕೋಶಿಶ್ ಕರ್ನೆ ವಾಲೋ ಕಿ ಕಭಿ ಹಾರ್ ನಹೀ ಹೋತಿ, ಇದು ಕೂಡ ಮುಗಿದೋಯ್ತು. ಇಲ್ಲಿ ಮುಗಿದ ನಂತರ ನಾವು 6 ಪದ್ಯಗಳ ಮೇಲೆ ಒಂದು ಟೆಸ್ಟ್ ಅನ್ನು ನೀವು ಅಟೆಂಪ್ಟ್ ಅನ್ನ ಮಾಡಬೇಕು. ಸೊ ನೀವೇ ಒಂದು ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ಬೋದು, ಅಥವಾ ಸೊ ಪ್ರೀವಿಯಸ್ ಇಯರ್ ಅಲ್ಲಿ ಇರ್ತಕ್ಕಂಥ ಕ್ವಶನ್ಸ್ಗಳನ್ನ ಒಂದ್ ಕಡೆ ತೆಗೆದುಕೊಂಡು ಒಂದು 20 ಅಥವಾ 40 ಮಾರ್ಕ್ಸ್ಗೆ ಇರ್ತಕ್ಕಂಥ ಒಂದು ಟೆಸ್ಟ್ ಅನ್ನು ನೀವುಗಳು ಅಟೆಂಪ್ಟ್ ಅನ್ನ ಮಾಡಬೇಕು. ಮಾತೃಭೂಮಿ, ಅಭಿನವ ಮನುಷ್ಯ, ತುಳಸಿ ಕೆ ದೋಹೆ, ಸಮಯ ಕಿ ಪಹಚಾನ್, ಸೂರ್ ಶಾಮ್, ಕೋಶಿಶ್ ಕರ್ನೆ ವಾಲೋ ಕಿ ಕಭಿ ಹಾರ್ ನಹೀ ಹೋತಿ, ಈ 6 ಪದ್ಯಗಳ ಮೇಲೆ ಒಂದು ಟೆಸ್ಟ್ ಅನ್ನ ನೀವು ಅಟೆಂಪ್ಟ್ ಮಾಡಿದ್ದೇ ಆದ್ರೆ ಸೊ ನಿಮಗೆ ಏನಾಗ್ತದಪ್ಪ ಅಂದ್ರೆ ಫುಲಿಯಾಗಿ ಇಲ್ಲಿ ತಕ್ಕ ಕಾನ್ಫಿಡೆನ್ಸ್ ಬರ್ತದ. ಪದ್ಯದಿಂದ ನನಗೆ ತಗೊಳ್ತಕ್ಕಂಥ ಎಲ್ಲ ಅಂಕಗಳು ನನಗೆ ಬರ್ತವೆ, ಇಲ್ಲಿ ತಕ್ಕ ನಾನು ಓದಿದ್ದನ್ನು ಬಹಳಷ್ಟು ದೃಢೀಕರಣ ಆಗಿದೆ ಅಂತಕ್ಕಂಥ ಸ್ವಲ್ಪ ಪಾಸಿಟಿವ್ನೆಸ್ ನಿಮ್ಮಲ್ಲಿ ಏನಾಗ್ತದಪ್ಪ ಅಂದ್ರೆ ಬರ್ತದ. ಇಲ್ಲಿಯವರೆಗೆ ನಾವು ಫಸ್ಟ್ 6 ಡೇಸ್ ಏನ್ ಮಾಡಿದ್ದೀವಿ, ಪದ್ಯದ ಬಗ್ಗೆ ಅಭ್ಯಾಸವನ್ನ ಮಾಡಿದ್ದೀವಿ. ಇನ್ನು ಮುಂದೆ ಹೋಗೋಣ ವಿದ್ಯಾರ್ಥಿಗಳೇ. ಸೊ ಮುಂದೆ ಇರತಕ್ಕಂಥ ಭಾಗ ಗದ್ಯ ಮತ್ತು ಪೂರಕ ವಾಚನಕ್ಕೆ 18 ದಿನಗಳನ್ನ ಕೊಟ್ಟಿದ್ದೀವಿ. ಸೊ ಪ್ರೋಸ್ ಮತ್ತು ಸಪ್ಲಿಮೆಂಟರಿ ರೀಡಿಂಗ್ಗೆ ಟೋಟಲಿ ನಾವು ನಿಮಗೆ 18 ಡೇಸ್ ಅಲೌಟ್ ಅನ್ನ ಮಾಡಿದ್ದೀವಿ. ಸೊ ನಾವೀಗ ಬಂದಿರತಕ್ಕಂಥದ್ದು 7th and 8th ಡೇಸ್, ಅಂದ್ರೆ 7 ಮತ್ತು 8ನೇ ದಿನಕ್ಕೆ ಬಂದೀವಿ. ಸೊ ಅಂದ್ರೆ ಕಾಶ್ಮೀರಿ ಸೇಬ್ ಇಲ್ಲಿಂದ ನಾವು ಗದ್ಯ ಶುರು ಮಾಡೋಣ. ಈ ಗದ್ಯಕ್ಕೆ ಕಾಶ್ಮೀರಿ ಸೇಬ್ ಪಾಠಕ್ಕೆ ಇರ್ತಕ್ಕಂಥ ಅಲೌಟ್ ಆಗಿರ್ತಕ್ಕಂಥ ಡೇಸ್ 2 ಡೇಸ್. ಸೊ ಇದಕ್ಕೆ 2 ದಿನ ಕೊಡೋಣ. ಈ 2 ದಿನದಲ್ಲಿ ನಾವು ಏನೇನು ಓದ್ಬೇಕಾಗದ? ಸೊ ಪಾಠದ ವಿಧ ಓದ್ತೀವಿ, ಆಶಯ ಓದ್ತೀವಿ, ಲೇಖಕ ಪರಿಚಯ ಓದ್ತೀವಿ, ಕಾಶ್ಮೀರಿ ಸೇಬ್ ಪಾಠದ ಕಥೆಯನ್ನು ಅರ್ಥೈಸ್ಕೊಳ್ತೀವಿ. ಆಮೇಲೆ ಪಾಠದ ಹಿಂದ್ಗಡೆ ಇರ್ತಕ್ಕಂಥ ಪ್ರಶ್ನೋತ್ತರಗಳ ಜೊತೆಗೆ ಇಲ್ಲಿನೂ ಕೂಡ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ರೆಫರ್ಗಳನ್ನ ಮಾಡ್ತೀವಿ. ಪಾಠದ ಸಾರಾಂಶ, ಪಾಠದ ಸಂದೇಶ, ಸೇಬ್ ಕಿ ಹಾಲತ್, ದುಕಾನ್ದಾರ್ ನೆ ನೌಕರ್ ಸೆ ಕ್ಯಾ ಕಹಾ, ದುಕಾನ್ದಾರ್ ನೆ ಲೇಖಕ್ ಸೆ ಕ್ಯಾ ಕಹಾ, ಇವೆಲ್ಲ ಪ್ರಶ್ನೆಗಳು ನಿಮಗೆ ಬರಬೇಕು. ಅಷ್ಟೇ ಅಲ್ಲದೆ ಸೊ ಪಾಠದಲ್ಲಿ ಇರ್ತಕ್ಕಂಥ ಒಂದೊಂದು ಲೈನ್ಗಳನ್ನ ಸಹಿತ ತಾವೇನ್ ಮಾಡ್ಬೇಕಪ್ಪ ಅಂದ್ರೆ ಓದಿ ಮನನವನ್ನ ಮಾಡ್ಕೋಬೇಕು. ಆವಾಗ ಮಾತ್ರ ನಿಮಗೆ ಏನಾಗ್ತದಪ್ಪ ಅಂತಂದ್ರೆ ಡೆಫಿನೆಟ್ ಆಗಿ ನೀವು ಈ ಪಾಠದ ಮೇಲೆ ಯಾವ ಬೇಕಾದ ಪ್ರಶ್ನೆಗಳನ್ನು ಬಂದರೂ ಸಹಿತ ಕೇಳಬಹುದು. ಸೊ ಇಲ್ಲಿ 30 ಡೇಸ್ ಅಲ್ಲಿ 8 ಡೇಸ್ ಆಯ್ತು. ಇನ್ನು ಮುಂದೆ ಹೋಗೋಣ ಡೇ 9 ಮತ್ತು 10ಕ್ಕೆ. ಓಕೆ, 9 ಮತ್ತು 10ನೇ ದಿನಕ್ಕೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಗಿಲ್ಲು ಪಾಠವನ್ನ ಓದೋಣ. ಈ ಗಿಲ್ಲು ಪಾಠಕ್ಕೂ ಕೂಡ 2 ದಿನಗಳನ್ನ ಅಲೌಟ್ ಮಾಡಿದೀವಿ. ಸೊ ಇಲ್ಲಿನೂ ಕೂಡ ನೀವೇನ್ ಮಾಡಬೇಕು, ಫಸ್ಟ್ ರಿಕ್ಯಾಪ್ಚುಲೇಷನ್ ಮಾಡ್ಕೋಬೇಕು. ಯಾವ್ಯಾವ ರಿಕ್ಯಾಪ್ಚುಲೇಷನ್ ಮಾಡಬೇಕು? ಪೋಯಟ್ರಿನೂ ಮಾಡ್ಕೊಳ್ಳೇಬೇಕು, ಕಾಶ್ಮೀರಿ ಸೇಬ್ ಪಾಠನೂ ಕೂಡ ನೀವುಗಳು ಪುನರಾವರ್ತನೆ ಮಾಡಲೇಬೇಕು. ಆಮೇಲೆ ಈ ಗಿಲ್ಲು ಪಾಠದ ವಿಧ, ಆಶಯ, ಮಹಾದೇವಿ ವರ್ಮ ಅವರ ಪರಿಚಯ, ಆಮೇಲೆ ಅಲ್ಲಿ ಕಾಕ್ಪುರಾನ್ ಅಂತಕ್ಕಂಥ ಒಂದು ಟಿಪ್ಪಣಿ ಶಬ್ದ ಇದೆ ಅದನ್ನ, ಆಮೇಲೆ ಗಿಲ್ಲು ಪಾಠದ ಸಾರಾಂಶ, ಗಿಲ್ಲು ಪಾಠದಲ್ಲಿರ್ತಕ್ಕಂಥ ಅಭ್ಯಾಸದ ಪ್ರಶ್ನೋತ್ತರಗಳು, ಪ್ರೀವಿಯಸ್ ಇಯರ್ ಕ್ವಶನ್ಗಳನ್ನ ತಾವೆಲ್ಲ ಕೂಡ ಏನ್ ಮಾಡ್ಬೇಕಾಗ್ತದಪ್ಪ ಅಂದ್ರೆ 2 ಡೇಸ್ ಅಲ್ಲಿ ನೀವುಗಳು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಫಸ್ಟ್ ಡೇ ಏನು ಓದಬೇಕು, ಸೆಕೆಂಡ್ ಡೇ ಏನು ಓದಬೇಕು, ಈ 2 ದಿನದಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಓದು ನಿಮ್ಮದಾಗ್ತಕ್ಕಂಥ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಆ ತರನಾಗಿ ಚಟುವಟಿಕೆಗಳನ್ನ ಮಾಡಬೇಕು. ಅಲ್ಲಲ್ಲಿ ಸಮಯ ಸಿಕ್ಕಾಗ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಬರೆಯೋದನ್ನ ಮರಿಬೇಡಿ, ಬರೀಲೇಬೇಕು. ನಮಗೆ ರೈಟಿಂಗ್ ಇಂಪಾರ್ಟೆಂಟ್ ಇದೆ. ನಾವು ಹೋಗ್ತಕ್ಕಂಥದ್ದು ವೈವಾ ಎಕ್ಸಾಮ್ ಕಲ್ಲ, ಅದು ಓನ್ಲಿ ಫಾರ್ ದ ರಿಟರ್ನ್ ಎಕ್ಸಾಮ್. ಓಕೆ, ನಾವೇನು ಅಟೆಂಪ್ಟ್ ಮಾಡ್ಲಿಕ್ಕತ್ತೀವಲ್ಲ ಅದು ರಿಟರ್ನ್ ಟೆಸ್ಟ್ ಇದೆ, ರಿಟರ್ನ್ ಪೇಪರ್ ಇದೆ, ಅಲ್ಲಿ ಓರಲ್ ಎಕ್ಸಾಮ್ ಇಲ್ಲ. ಸೊ ಅದಕ್ಕಾಗಿ ಈ ಒಂದು ಅಂಶವನ್ನ ತಾವುಗಳು ಗಮನದಲ್ಲಿಟ್ಟುಕೊಂಡು ಓದಿದ್ದನ್ನ ಬರವಣಿಗೆ ಮಾಡಲಿಕ್ಕೆ ಮರೆಯದಿರಿ. ಇನ್ನು 30 ದಿನಗಳಲ್ಲಿ 10 ದಿನಗಳನ್ನು ಕಳೆದಿವಿ. ಇನ್ನು 11 ಮತ್ತು 12ನೇ ದಿನಕ್ಕೆ ಹೋಗೋಣ. ಈ 11 ಮತ್ತು 12ನೇ ದಿನದಲ್ಲಿ ನಾವು ಓದಬೇಕಾಗದ ಮೇರಾ ಬಚ್ಪನ್ ಅಂತಕ್ಕಂಥ ಒಂದು ಆತ್ಮಕಥೆ, ಅದಕ್ಕೂ 2 ದಿನ ಇದೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಬರೆದಿರ್ತಕ್ಕಂಥ ಮೇರಾ ಬಚ್ಪನ್ ಅಂತಕ್ಕಂಥ ಆತ್ಮಕಥದಲ್ಲಿ ಇಲ್ಲಿಯವರೆಗೆ ತಾವುಗಳು ಓದಿರ್ತಕ್ಕಂಥ ಪದ್ಯ ಗದ್ಯದ ಪುನರಾವರ್ತನೆ ಮಾಡ್ತೀರಿ. ಮೇರಾ ಬಚ್ಪನ್ ಪಾಠದ ಆಶಯವನ್ನ ಓದಬೇಕು. ಮೇರಾ ಬಚ್ಪನ್ ಪಾಠದ ಸಂಪೂರ್ಣವಾಗಿರ್ತಕ್ಕಂಥ ಸಾರಾಂಶ ಜೈನುಲಾಬ್ದೀನ್ ಬಗ್ಗೆ ಆಗಿರ್ಬೋದು, ಆಸಿಯಮ್ಮ ಬಗ್ಗೆ ಆಗಿರ್ಬೋದು, ಅಹಮದ್ ಜಲಾಲುದ್ದೀನ್ ಅವ್ರ ಬಗ್ಗೆ ಆಗಿರ್ಬೋದು. ಓಕೆ,
ಶಂಸುದ್ದೀನ್ ಬಗ್ಗೆ ಆಗಿರ್ಬೋದು, ಆಮೇಲೆ ಅಬ್ದುಲ್ ಕಲಾಂ, ಇವರೆಲ್ಲರ ಬಗ್ಗೆ ತಾವೇನು ಮಾಡಬೇಕಪ್ಪ ಅಂದರೆ ಓದಬೇಕು, ಅಭ್ಯಾಸ ಚಟುವಟಿಕೆಗಳ ಪ್ರಶ್ನೆಯನ್ನು ಉತ್ತರಿಸಬೇಕು. ಆಮೇಲೆ ಇಲ್ಲಿನೂ ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ನೀವು ಸಾಲ್ವ್ ಮಾಡಲೇಬೇಕು. ಮೇರಾ ಬಚ್ಪನ್ ಪಾಠ ಇದಕ್ಕೂ ಕೂಡ 2 ಡೇಸನ್ನು ನಾವೇನು ಮಾಡೀವಿ, ಅಲಾಟನ್ನು ಮಾಡಿದ್ದೀವಿ. ಮೋಸ್ಟ್ ಇಂಪಾರ್ಟೆಂಟ್ ಪಾಠ ಬಂತು ಬಸಂತ್ ಕಿ ಸಚ್ಚಾಯಿ. ಓಕೆ, ಇದಕ್ಕೂ ಕೂಡ 2 ಡೇಸ್ ಅದ. ಪಾಠ ಏನು ಭಾಳ ದೊಡ್ಡದಲ್ಲ, ಏಕಾಂಕಿ ಅದ. ತಾವೆಲ್ಲರೂ ಕೂಡ ಸ್ಕೂಲಲ್ಲಿ ನಾಟಕ ಮಾಡಿರ್ಬೋದು, ಡ್ರಾಮಾ ಮಾಡಿರ್ಬೋದು, ಎಲ್ಲ ನೆನಪದ. ಆದ್ರೆ ನಾವೀಗ ಲಾಸ್ಟ್ ಟೈಮ್ ಸ್ಮಾರ್ಟ್ ವರ್ಕ್ ಮಾಡ್ಲಿಕ್ಕತ್ತಿದ್ದೀವಿ. ಓಕೆ, ಸೊ ಇಲ್ಲಿನೂ ಕೂಡ ಮೊದಲಾಗಿರ್ತಕ್ಕಂಥ ಪಾಠಗಳನ್ನು ರಿಕ್ಯಾಪ್ಚುಲೇಷನ್ ಮಾಡ್ತೀವಿ. ಬಸಂತ್ ಕಿ ಸಚ್ಚಾಯಿ ಪಾಠದಲ್ಲಿ ಬಸಂತು ಮತ್ತು ಪಂಡಿತ್ ರಾಜ್ಕಿಶೋರ್ ಬಗ್ಗೆ ನಾವೇನು ಮಾಡಬೇಕಾಗದ, ತಿಳ್ಕೊಬೇಕಾಗದ. ಜೊತೆಗೆ ಪ್ರತಾಪನ ಬಗ್ಗೆನೂ ಕೂಡ ತಿಳ್ಕೊಳ್ಳೇಬೇಕಾಗದ. ಓಕೆ, ಆಮೇಲೆ ಬಸಂತನ ಸ್ವಾಭಿಮಾನತೆಯನ್ನು ಮೆಚ್ಚಬೇಕಾಗದ. ಪಂಡಿತ್ ರಾಜ್ಕಿಶೋರ ಪರೋಪಕಾರವನ್ನು ನಾವುಗಳ ಸಹಿತ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗದ. ಅವುಗಳನ್ನು ತಾವೇನು ಮಾಡಬೇಕಪ್ಪ ಅಂತಂದರೆ ನೋಡ್ಕೋಬೇಕು. ಇದಕ್ಕೂ ಕೂಡ 2 ಡೇಸಲ್ಲಿ ಪ್ರತಿದಿನ 2 ತಾಸು 4 ತಾಸು ಓದಿದ್ರೆ ಸೊ ಬಸಂತ್ ಕಿ ಸಚ್ಚಾಯಿ ಪಾಠನೂ ಕೂಡ ಕಂಪ್ಲೀಟಾಗಿ ಏನಾಗ್ತಪ್ಪ ಅಂದ್ರೆ ಸಾಲ್ವ್ ಆಯಿತು. ಇನ್ನು 15 ಮತ್ತು 16ನೇ ದಿನಕ್ಕೆ ಹೋಗೋಣ. ಏನಿದೆ 15 ಮತ್ತು 16ನೇ ದಿನ ವಿಶೇಷವಾಗಿರ್ತಕ್ಕಂಥ ಪಾಠ ಇಂಟರ್ನೆಟ್ ಕ್ರಾಂತಿ. ನೋಡಿ, ಈ ಪಾಠದಿಂದ ಸುಮಾರಾಗಿ ನೀವು 7 ರಿಂದ 8 ಅಂಕಗಳನ್ನು ಗಳಿಸಬಹುದು, 7 to 8 ಮಾರ್ಕ್. ಏನೇನದಂತಂದ್ರೆ ಸೊ ಇಲ್ಲಿ ಇಂಟರ್ನೆಟ್ ಕ್ರಾಂತಿ ಬಗ್ಗೆ ಈಗಾಗಲೇ ಹಿಂದೆ ಆಗಿರ್ತಕ್ಕಂಥ ಪಾಠಗಳ ರಿಕ್ಯಾಪ್ಚುಲೇಷನ್ ಮಾಡ್ತೀರಿ. ಕಾಶ್ಮೀರಿ ಸೇಬ್, ಗಿಲ್ಲು, ಮೇರಾ ಬಚ್ಪನ್, ಬಸಂತ್ ಕಿ ಸಚ್ಚಾಯಿ. ಓಕೆ, ಆಮೇಲೆ ಇಲ್ಲಿ ಬಂದ ನಂತರ ಸ್ವಲ್ಪ ಟಿಪ್ಪಣಿ ಒಳಗಡೆ ಕೆಲವೊಂದಿಷ್ಟು ವಿಡಿಯೋ ಕಾನ್ಫರೆನ್ಸ್ ಅಂತಕ್ಕಂಥ ಶಬ್ದ ಇದೆ, ಸಮೂಹ ಮಾಧ್ಯಮ ಅಂತಕ್ಕಂಥ ಶಬ್ದ ಇದೆ. ಓಕೆ, ಇವೆಲ್ಲವುಗಳ ಬಗ್ಗೆ ತಮಗೆ ಪರಿಚಯ ಇರಬೇಕು. ಅಷ್ಟೇ ಅಲ್ಲದೆ ಪಾಠದಲ್ಲಿ ಸೂಚನಾ ವ ಸಂಚಾರ ಕ್ಷೇತ್ರ, ವಿಡಿಯೋ ಕಾನ್ಫರೆನ್ಸ್, ಇ ಗವರ್ನೆನ್ಸ್, ITES, ಸೋಷಿಯಲ್ ನೆಟ್ವರ್ಕಿಂಗ್, ಇವೆಲ್ಲರ ಬಗ್ಗೆ ಈ ಪ್ರಶ್ನೆ ಯಾರು ಕೇಳಿದ್ರು ಅಂತಕ್ಕಂಥ ಹೆಸರು ಸಹಿತ ತಮಗೆ ಗೊತ್ತಿರಬೇಕು. ಅದನ್ನು ಕೇಳೋದಿಲ್ಲ, ಬಟ್ 1 ಅಂಕದ ಪ್ರಶ್ನೆ ಬಂದರೂ ನಮಗೆ ಏನಾಗದ 80 ಮಾರ್ಕ್ಸ್ ಬೇಕಾಗದ. ಆ ಥರನಾಗಿ ಎಳೆಯಾಗಿ ನಾವುಗಳನ್ನು ಓದಿ ಗ್ರಹಸ್ಥವನ್ನು ಮಾಡಬೇಕಾಗದ. ಇಲ್ಲಿ ಲಾಭ ಮತ್ತು ಹಾನಿಗಳನ್ನು ತಾವುಗಳು ನೋಡ್ಕೊಂಡಾದ್ರೆ ಇದ್ರ ಮೇಲೆ ಕೇಳ್ತಕ್ಕಂಥ 4 ಅಂಕಕ್ಕೆ ನಿಬಂಧವನ್ನು ಸಹಿತ ತಾವುಗಳು ಅಂಕಗಳನ್ನು ಗಳಿಸ್ಕೊಳ್ತೀರಿ. ಸೊ ಅದಕ್ಕಾಗಿ ಈ ಇಂಟರ್ನೆಟ್ ಕ್ರಾಂತಿ ಅಂತಕ್ಕಂಥ ಪಾಠದ ಬಗ್ಗೆ ತಾವು ಬಹಳಷ್ಟು ಚೆನ್ನಾಗಿ ಓದಬೇಕು. 7 to 8 ಮಾರ್ಕ್ಗಳನ್ನು ಡೆಫಿನೆಟ್ ಆಗಿ ಈ ಪಾಠದಿಂದ ಪ್ರಶ್ನೆಗಳು ಬಂದೇ ಬರ್ತವೆ. ಇನ್ನು 17 ಮತ್ತು 18ನೇ ದಿನಕ್ಕೆ ಹೋಗೋದಾದ್ರೆ ಒಂದು ವ್ಯಂಗ್ಯ ರಚನೆ ಇದೆ. ಪಾಠ ನೀವುಗಳು ಓದಿದ್ದೀರಿ, ಪಾಠ ಕೇಳಿದ್ದೀರಿ, ಬಹಳಷ್ಟು ನಗುಗಡಲಲ್ಲಿ ತಾವುಗಳು ತೇಲಿರ್ಬೋದು. ಲೇಖಕರು ಹಣ ಉಳಿಸಿಕೊಳ್ಳೋ ಸಲುವಾಗಿ ಹೋಗಿ ಎಲ್ಲ ವಸ್ತುಗಳನ್ನೇ ಕಳುವಾಗ್ತವೆ. ಕಡೆಗೆ ತಾವು ಕೂಡ ಕಳುವಾಗ್ತಕ್ಕಂಥ ಸನ್ನಿವೇಶದಿಂದ ಅವ್ರು ಓಡಿ ಬರ್ತಾರೆ. ಓಕೆ, ಅಂತ ಒಂದು ಇಮಾನ್ದಾರೋಕೆ ಸಮ್ಮೇಳನವೇ ಅಂತಕ್ಕಂಥ ಪಾಠದಲ್ಲಿ ನೀವುಗಳು ಇಲ್ಲಿಯವರೆಗೆ ಆಗ್ತಕ್ಕಂಥ ಪುನರಾವರ್ತನೆ ಮಾಡಬೇಕು. ಪಾಠದ ಆಶಯ, ಹರಿಶಂಕರ್ ಪರ್ಸಾಯಿ ಅವರ ಪರಿಚಯ, ಪಾಠದಲ್ಲಿ ಒಂದೊಂದು ವಸ್ತುಗಳು ಹೇಗೆಲ್ಲ ಕಳುವಾದವು, ಅದಕ್ಕೆ ಕಾರಣ ಏನು ಅಂತಕ್ಕಂಥ ತಿಳ್ಕೋಬೇಕು. ಕಡೆಗೆ ಇರ್ತಕ್ಕಂಥ ಪ್ರಶ್ನೋತ್ತರಗಳು ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ತಾವುಗಳು ಏನು ಮಾಡಬೇಕಪ್ಪ ಅಂದರೆ ಅಧ್ಯಯನವನ್ನು ಮಾಡಿ ಸಾಧ್ಯವಾದಷ್ಟು ಪ್ರತಿದಿನವೂ ಕೂಡ ತಾವು 2-3 ಲಾಂಗ್ ಕ್ವಶನ್ ಆನ್ಸರ್ಸ್ಗಳನ್ನು ಬರೀಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಇನ್ನು ಮುಂದೆ ಹೋಗೋಣ ವಿದ್ಯಾರ್ಥಿಗಳೇ. 13ನೆಯ ಪಾಠ ಮಹಿಳಾ ಕಿ ಸಾಹಸ್ ಗಾಥಾ. ಇದಕ್ಕೂ 2 ಡೇಸ್ ಅಲೌಟ್ ಅದ. ಇದು 19 ಮತ್ತು 20ನೆಯ ದಿನ, 2 ದಿನದಲ್ಲಿ ಓದತಕ್ಕಂಥ ಪಾಠ ಮಹಿಳಾ ಕಿ ಸಾಹಸ್ ಗಾಥಾ. ಇಲ್ಲಿನೂ ಕೂಡ ನೀವೇನು ಮಾಡಬೇಕಪ್ಪ ಅಂತಂದರೆ ಈ ಮಹಿಳಾ ಕಿ ಸಾಹಸ್ ಗಾಥಾ ಪಾಠವನ್ನು ಓದೋಕ್ಕಿಂತ ಮುಂಚೆ ಹಿಂದ್ಗಡೆ ಆಗ್ತಕ್ಕಂಥ ಗದ್ಯ ಪದ್ಯದ ಪುನರಾವರ್ತನೆಯನ್ನು ಮಾಡ್ತೀರಿ. ಈ ಒಂದು ಪಾಠದ ಆಶಯದಲ್ಲಿ ಮಹಿಳೆಯರು ಕೂಡ ಸಾಹಸಿಕ ಕೆಲಸವನ್ನು ಮಾಡ್ತಾರೆ, ಪುರುಷಕ್ಕೆ ಸರಿಸಮಾನರಿದ್ದಾರೆ, ಅಥಕ್ ಪರಿಶ್ರಮ, ದೃಢ ನಿಶ್ಚಯ, ಮುಸೀಬತ್ ಅವಕ ಸಾಮ್ನಾ ಇಂಥ ಆದರ್ಶಗಳನ್ನು ಕಲಿತೀರಿ. ಈ ಮಹಿಳಾ ಕಿ ಸಾಹಸ್ ಗಾಥಾ ಪಾಠದ ಓವರ್ ಸಾರಾಂಶ, ಅಭ್ಯಾಸ ಚಟುವಟಿಕೆಗಳಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ತಾವುಗಳು ಸಾಲ್ವನ್ನು ಮಾಡಬೇಕು. ಇದಕ್ಕೂ ಕೂಡ 2 ಡೇಸನ್ನು ನಾವು ಏನು ಮಾಡಿವಿ, ಅಲೌಟನ್ನು ಮಾಡಿದ್ದೀವಿ. ಸೊ 2 ಡೇಸಲ್ಲಿ 4 ಅವರ್ಸಲ್ಲಿ ಈ ಪಾಠ ಕಂಪ್ಲೀಟಾಗಿ ಏನಾಗ್ತದಪ್ಪ ಅಂದ್ರೆ ಪರ್ಫೆಕ್ಟ್ ಆಗ್ತದೆ. ಇನ್ನು ಮುಂದೆ ಹೋಗೋಣ. ಕಡೆಯ ಪಾಠ ಪ್ರೋಸಲ್ಲಿರ್ತಕ್ಕಂಥದ್ದು ಕರ್ನಾಟಕ ಸಂಪದ. ಭಾಳ ಇಂಪಾರ್ಟೆಂಟ್ ರೀ, ಯಾಕಂದ್ರೆ ಇಷ್ಟು ವರ್ಷ ನಾವೆಲ್ಲ ಕರ್ನಾಟಕದಲ್ಲೇ ಬೆಳೆದಿದ್ದೀವಿ. ಅಂದ್ರೆ ಕರ್ನಾಟಕದ ಒಂದು ಸಂಸ್ಕೃತಿಯ ಭಾಷೆ, ಸಂಸ್ಕೃತಿ, ಸಾಹಿತ್ಯಕಾರರು, ಪರಿಸರದ ಪರಿಚಯ ನಮಗೆಲ್ಲ ಭಾಳ ಅದ. ಒಂದು ದಿನ ಭಾಳ ಐತಿ ಪಾಠ, ಆದರೂ 2 ದಿನವನ್ನು ನಾವು ನಿಮಗೆ ಕೊಟ್ಟಿದ್ದೀವಿ. ಸೊ ಯಾಕೆ ಕೊಟ್ಟಿದ್ದೀವಿ ಅಂತಕ್ಕಂಥಕ್ಕೆ 2 ಕಾರಣಗಳು ಇದ್ದಾವೆ. 21 ಮತ್ತು 22ನೇ ದಿನದಲ್ಲಿ 2 ದಿನದಲ್ಲಿ ಕರ್ನಾಟಕ ಸಂಪದ ನಿಬಂಧ ಪಾಠದ ವಿಧ ಇದೆ. ಮೊದಲು ಪಾಠ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದಕ್ಕಿಂತ ಎಲ್ಲ ಪಾಠಗಳ ಪದ್ಯ ಮತ್ತು ಗದ್ಯಗಳನ್ನು ರಿವಿಷನ್ ಮಾಡ್ತೀರಿ. ಪಾಠದಲ್ಲಿರ್ತಕ್ಕಂಥ ವಿಸ್ಪರಿಂಗ್ ಗ್ಯಾಲರಿ ಅಂತಕ್ಕಂಥ ಶಬ್ದದ ಬಗ್ಗೆ ಓದ್ತೀರಿ. ಪಾಠದಲ್ಲಿ 3 ಪಾರ್ಟ್ ಇದ್ದಾವೆ: ಪ್ರಾಕೃತಿಕ ಸೌಂದರ್ಯ, ಶಿಲ್ಪಕಲಾ, ವಾಸ್ತುಕಲಾ, ಸಾಹಿತ್ಯಕಾರ. ಈ 3 ಬಗ್ಗೆ ಓದಿದ್ರೆ ಸಾಕು, ಬೇರೆ ಏನು ಓದೋ ಅವಶ್ಯಕತೆನೇ ಇಲ್ಲ.
ಇಲ್ಲಿ ವಾಕ್ಯ ಅನುವಾದ ಅಂತಕ್ಕಂಥ 3 ಅಂಕದ ರಚನಾ ವಿಭಾಗದಲ್ಲಿನ ಒಂದು ಪ್ರಶ್ನೆಗಳು ಈ ಪಾಠದಿಂದನೂ ಕೂಡ ಬರಬಹುದು. ಒಂದು ಗದ್ಯಾಂಶದ ಅನುವಾದ ನಿಮ್ಮ ಮಾತೃಭಾಷೆ, ಇಟ್ ಮೀನ್ಸ್ ಕನ್ನಡ or ಇಂಗ್ಲಿಷ್ನಲ್ಲಿ ನೀವುಗಳನ್ನು ಟ್ರಾನ್ಸ್ಲೇಟ್ ಅನ್ನು ಮಾಡಬೇಕು. ಆಮೇಲೆ ಇನ್ನೊಂದು ಇದೆ ಏನಂದ್ರೆ, ಇದನ್ನು ಕೂಡ ಹೀಗಾಗಿ ಈ ಕಡೆ ನಿಬಂಧದಲ್ಲಿನೂ ಕೇಳ್ತಾ ಇದ್ದಾರೆ. ಕರ್ನಾಟಕಕ್ಕೆ ಮಹಾನತ ಅಂತಕ್ಕಂಥ ಒಂದು ಟೈಟಲ್ ಕೊಟ್ಟು ನಿಬಂಧದಲ್ಲಿನೂ ಕೇಳ್ತಾ ಇದ್ದಾರೆ. ಅಲ್ಲಿನೂ ಕೂಡ ಸೇಮ್ ಪ್ರಾಕೃತಿಕ ಸೌಂದರ್ಯ, ವಾಸ್ತುಕಲಾ, ಶಿಲ್ಪಕಲಾ, ಸಾಹಿತ್ಯ ಕಾರಂಕಿ ದೇನ್ ಇವುಗಳ ಮೇಲೇನೆ ಇದ್ದಾವೆ. ಸೊ ಅದಕ್ಕಾಗಿ ಈ ಕರ್ನಾಟಕ ಸಂಪದನು ಕೂಡ 2 ದಿನದಲ್ಲಿ ತಾವುಗಳು ಏನ್ ಮಾಡಬೇಕು, ಪ್ರಕೃತಿ ಸೌಂದರ್ಯ, ಶಿಲ್ಪಕಲಾ, ವಾಸ್ತುಕಲಾ, ಸಾಹಿತ್ಯ ಕಾರಂಕಿ ದೇನುಗಳನ್ನ ಓದಬೇಕು. ಓದಿದ ನಂತರ ಇಲ್ಲಿ ತನಕ ಇರ್ತಕ್ಕಂಥ ಪ್ರೋಸ್, ಪೋಯೆಟ್ರಿ ಮತ್ತು ನಿಮಗೆ ಪ್ರೀವಿಯಸ್ ನಾಲೆಜ್ ಇರತಕ್ಕಂಥ ಗ್ರಾಮರ್ಗಳ ಮೇಲೆ ಒಂದೆಲ್ಲಾದ್ರೂ 80 ಮಾರ್ಕ್ಸ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಬೇಕು. ಅದು ಪ್ರಿಪ್ರೇಟರಿ ಇರ್ಬೋದು, ಸೀರೀಸ್ ಇರ್ಬೋದು, ಬೇರೆ ಡಿಸ್ಟಿಕಲ್ಲಿ ಇರ್ಬೋದು, ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಇರ್ಬೋದು. ಟೋಟಲಿ ಒಂದು 3 ಅವರ್ಸಲ್ಲಿ ನೀವೇ ಕೂತ್ಕೊಂಡು ಒಂದು 80 ಅಂಕಗಳ ಪರೀಕ್ಷೆಯನ್ನು ನೀವುಗಳು ಬರೆದಿದ್ದೇ ಆದರೆ ಸೊ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಆಗ್ಬೋದು, ನಿಮ್ಮ ಕಂಟೆಂಟ್ ಮೇಲೆ ಇರ್ತಕ್ಕಂಥ ಮಾಸ್ಟ್ರಿ ಆಗಿರ್ಬೋದು, ನಿಮ್ಮ ವೀಕ್ನೆಸ್, ನಿಮ್ಮ ಸ್ಟ್ರೆಂತ್ ಏನಾಗ್ತದಪ್ಪ ಅಂದ್ರೆ ಗೊತ್ತಾಗ್ತದೆ. ಸೊ ಇದರಿಂದನೂ ಕೂಡ ನೀವು ಏನಾಗ್ತದಪ್ಪ ಅಂದ್ರೆ ಇನ್ನಷ್ಟು ಸ್ಟಡಿಯನ್ನು ಗಟ್ಟಿಗೊಳಿಸ್ಬೋದು. ಸೊ 30 ದಿನಗಳಲ್ಲಿ 22 ದಿನಗಳ ಅಭ್ಯಾಸದ ಚಟುವಟಿಕೆ ಯೋಜನೆ ಪ್ಲಾನಿಂಗ್ ಆಯಿತು. ಇನ್ನು 23ನೇ ದಿನಕ್ಕೆ ಹೋಗೋಣ. ಇದಕ್ಕೆ ಬರೀ ಒಂದೇ ಒಂದು ದಿನ ಟೈಮ್ ಇದೆ. ಶನಿ ಸಬ್ಸೆ ಸುಂದರ್ ಗ್ರಹ, ಇದು ಸಪ್ಲಿಮೆಂಟರಿ ರೀಡಿಂಗ್ ಅದ. ಇಲ್ಲಿ ಏನದಪ್ಪ ಅಂದ್ರೆ ಬರೀ ಸೌರಮಂಡಲದ ಪರಿಚಯ ಅದ, ಬೃಹಸ್ಪತಿ ಅದ, ಶನಿ ಅದ, ಟೈಟನ್ ಅದ, ಗೈನಿಮೇಡ್ ಅದ. ಇವುಗಳ ಬಗ್ಗೆ ಪ್ರಾಥಮಿಕವಾಗಿರ್ತಕ್ಕಂಥ ಜ್ಞಾನ ಇದೆ, ಬಹಳಷ್ಟು ಏನು ದೊಡ್ಡದು ಪಾಠ ಅಲ್ಲ. शनि को सबसे सुंदर ग्रह क्यों कहा जाता है, शनि को अत्यंत ठंडा ग्रह क्यों कहा जाता है, शनि ग्रह का वायुमंडल का निर्माण किस प्रकार हुआ है, शनि की चंद्र टाइटन के बारे में लिखी है, बृहस्पति का चंद्र गैनीमेड के बारे में लिखी है. ಇಷ್ಟು ಸಿಂಪಲ್ ಕ್ವಶನ್ ಇದಾವೆ. ಶನಿಚರ್ ಕ್ಯೂ ಕಹಾ ಜಾತಾ ಹೈ. ಸೊ ಇವುಗಳ ಬಗ್ಗೆ ತಾವುಗಳು ಒಂದು ದಿನದಲ್ಲಿ ಬರೀ ಒಂದು ಅರ್ಧ ತಾಸು ಪುಸ್ತಕ ಓದಿದ್ರೆ ಫುಲ್ ಪರ್ಫೆಕ್ಟ್ ಆಗ್ತೀರಿ. ಇನ್ನೊಂದು ಇದರಲ್ಲಿ ನೆನಪಿಟ್ಕೊಳ್ತಕ್ಕಂಥದ್ದು, ಈ ಪಾಠದಿಂದನೂ ಕೂಡ ನಿಮಗೆ ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ವಾಕ್ಯಗಳನ್ನು ಕೊಡ್ತಾ ಇದ್ದಾರೆ, ಅನುವಾದ ವಾಕ್ಯ. ಅವುಗಳ ಬಗ್ಗೆನೂ ತಾವುಗಳು ಏನು ಮಾಡಬೇಕಪ್ಪ ಅಂದರೆ 1 to 3 ಅವರ್ಸಲ್ಲಿ ತಾವೇನು ಮಾಡಬೇಕು, ಪ್ರಿಪ್ರೇಷನನ್ನು ಮಾಡಬೇಕು, ಸಾಲ್ವ್ ಮಾಡಬೇಕು ಪ್ರಾಕ್ಟೀಸ್ ಕ್ವಶನ್ಸ್ಗಳನ್ನು. ಆಮೇಲೆ ನಿಮಗೆ ಎಕ್ಸರ್ಸೈಸ್ ಕ್ವಶನ್ಸ್ಗಳನ್ನು ಕೂಡ ತಾವುಗಳು ಸಾಲ್ವ್ ಮಾಡಬೇಕು. ಅಭ್ಯಾಸ ಪ್ರಶ್ನೆಗಳನ್ನು ಬಿಡಿಸೋದ್ರ ಜೊತೆಗೆ ಹಿಂದಿನ ವರ್ಷದ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ತಾವುಗಳು ಬಿಡಿಸಬೇಕು. ಇನ್ನು ಕಡೆಗೆ ಬರೋಣ 24ನೇ ದಿನಕ್ಕೆ 2ನೆಯ ಪೂರಕ ವಾಚನ ಸತ್ಯಕಿ ಮಹಿಮಾ ಅಂತಕ್ಕಂಥ ಸಪ್ಲಿಮೆಂಟ್ರಿ ರೀಡಿಂಗ್. ಸೊ ಇಲ್ಲಿ ಬಹಳಷ್ಟು ಈಜಿ ಅದ ರೀ. ಬರೀ ಸತ್ಯದ ಮಹಿಮೆ ನೋಡಿ, ಸತ್ಯ ಅಂದ್ರೆ ಏನು, ಸತ್ಯದ ಸ್ವರೂಪ, ಮಹಾತ್ಮ ಗಾಂಧೀಜಿಯವರ ಕಥನ. ಸೊ ಇಷ್ಟಾತಂದ್ರೆ ಇಷ್ಟರಲ್ಲಿ ಒಂದು ಕ್ವಶನ್ ಬಂದೇ ಬರ್ತದೆ, ಬೇರೆ ಏನೂ ಓದೋ ಅವಶ್ಯಕತೆ ಇಲ್ಲ. ಇಲ್ಲಿನೂ ಕೂಡ ಏನದಪ್ಪ ಅಂದ್ರೆ ವಾಕ್ಯದಲ್ಲಿ ಕೆಲವೊಂದು ಅನುವಾದಗಳನ್ನ ಕೇಳ್ತಾರೆ. ಈ ಒಂದು ಪಾಠದಲ್ಲಿನ ಕೂಡ ತಾವುಗಳು ಏನು ಮಾಡಬೇಕು, ಅನುವಾದ ಮಾಡಲಿರ್ತಕ್ಕಂಥ ಒಂದು 3 ಸಾಲುಗಳನ್ನು ಕೊಡ್ತಾರೆ. ಅವುಗಳ ಬಗ್ಗೆನೂ ಕೂಡ ನೀವುಗಳ ತಯಾರಿಯನ್ನು ಹೊಂದಬೇಕು. ಅಭ್ಯಾಸದ ಚಟುವಟಿಕೆ ಪ್ರಶ್ನೆಗಳನ್ನು ಬಿಡಿಸ್ರಿ, ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ರಿ, ರಿವಿಷನ್ಗಳನ್ನು ಸಹಿತ ಮಾಡಲಿಕ್ಕೆ ನೀವು ಮರೆಯದಿರಿ. ಸೊ ಇಲ್ಲಿಯವರೆಗೆ ನಾವು ಪೋಯಟ್ರಿ, ಪ್ರೋಸ್ ಮತ್ತು ಸಪ್ಲಿಮೆಂಟ್ರಿ ರೀಡಿಂಗ್, ಪದ್ಯ, ಗದ್ಯ ಮತ್ತು ಪೂರಕ ವಾಚನದ ಬಗ್ಗೆ ಕ್ರಿಯಾ ಯೋಜನೆಯನ್ನು ನೋಡ್ಕೊಂಡಿವಿ. ಇದೊಂದು ರೀತಿಯಾಗಿರ್ತಕ್ಕಂಥ ಆ್ಯಕ್ಷನ್ ಪ್ಲ್ಯಾನ್ ಅಲ್ವಾ ನಿಮಗೆ ಮಕ್ಕಳೇ. ಇನ್ನು ಗ್ರಾಮರ್ಗೆ ಹೋಗೋಣ. ಸೊ ಗ್ರಾಮರಲ್ಲಿ ನೀವು ನೋಡ್ಬೋದು, ಸೊ ಪ್ರತಿದಿನ ಒಂದು ದಿನಕ್ಕೆ 2 ಗ್ರಾಮರ್ ಪಾಠಗಳನ್ನು ಇಟ್ಟಿದ್ದೀವಿ. 25ನೇ ದಿನಕ್ಕೆ ಲಿಂಗವಚನ. ಸೊ ಪುಸ್ತಕದಲ್ಲಿ ಎಕ್ಸರ್ಸೈಸಲ್ಲಿ ಯಾವಿದೋ ಎಲ್ಲ ಒಂದು ಕಡೆ ಬರೀರಿ ಸಾಕು. ಇವೆಲ್ಲ ವಿಡಿಯೋಗಳು ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದ್ದಾವೆ, ಇದು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ. ಅವುಗಳನ್ನ ನೋಡಿದರೆ ಸಾಕು, ಅಲ್ಲಿಂದ ಹೊರಗಡೆ ಒಂದು ಪ್ರಶ್ನೆನೂ ಬರೋದಿಲ್ಲ, ಎಲ್ಲ ಅಲ್ಲಿಂದನೇ ಬರ್ತವೆ. ಈ ಲಿಂಗ ಮತ್ತು ವಚನ ಎರಡೂ ಕೂಡ ಗ್ರಾಮರ್ ಪರಿಕಲ್ಪನೆಯನ್ನು ಒಂದು ದಿನ ಮುಗಿಸ್ರಿ. ಅಲ್ಲಿರ್ತಕ್ಕಂಥ ಎಕ್ಸರ್ಸೈಸ್ಗಳನ್ನ ಒಟ್ಟಿಗೆ ಬರೆದು ಪ್ರಾಕ್ಟೀಸನ್ನು ಮಾಡಿರಿ. 26th ಡೇಗ ಅಲ್ಲಿನೂ ಕೂಡ ವಿಲೋಮ ಶಬ್ದ ಮತ್ತು ಪ್ರೇರಣಾರ್ಥಕ ಕ್ರಿಯಾಗಳನ್ನು ಬಗ್ಗೆ ಓದ್ರಿ, ಮತ್ತು ಅಲ್ಲಿನೂ ಕೂಡ ಒಟ್ಟಿಗೆ ಇರ್ತಕ್ಕಂಥ ಎಲ್ಲ ಪಾಠಗಳ ಹಿಂದೆ ಇರ್ತಕ್ಕಂಥ ಉದಾಹರಣೆಗಳನ್ನ ಒಂದೇ ಕಡೆ ಬರ್ಕೊಂಡು ಪ್ರಾಕ್ಟೀಸನ್ನು ಮಾಡಿ. 27ನೇ ದಿನಕ್ಕೂ ಕೂಡ 2 ಪಾಠ ಇದ್ದಾವೆ, ಸಂಧಿ ಮತ್ತು ಸಮಾಸ. ಸೊ ಎಷ್ಟು ಸಂಧಿಗಳಲ್ಲಿ, ವಿಶೇಷವಾಗಿ ಸ್ವರ ಸಂಧಿಗಳಲ್ಲಿ ಇರ್ತಕ್ಕಂಥ ಪ್ರಕಾರಗಳ ಬಗ್ಗೆನ ಪ್ರಶ್ನೆಗಳನ್ನ ಕೇಳ್ತಾರೆ. ಅವುಗಳ ಉದಾಹರಣೆಗಳನ್ನು ನೋಡ್ಕೊಡ್ರಿ, ಸಮಾಸಗಳ ಉದಾಹರಣೆಗಳನ್ನು ನೋಡ್ಕೊಡ್ರಿ. ಆಮೇಲೆ 28ನೇ ದಿನ ಏನು ಬತ್ತಪ್ಪ ಅಂತಂದ್ರೆ ಅಲ್ಲಿನೂ ಕೂಡ ಒಂದು ದಿನ ಇದೆ, ವಿರಾಮ ಚಿಹ್ನ ಮತ್ತು ಕಾರಕ. ಸೊ ನೀವೆಲ್ಲ ಏನು ಪಾಠಗಳಲ್ಲಿ ಓದ್ಕೊಂಡು ಬಂದಿರಲ್ಲ, ಅಲ್ಲಿ ಇವೆಲ್ಲನೂ ಬಂದಿರ್ತಾವೆ. ವಿರಾಮ ಚಿಹ್ನ ಬಂದಿರ್ತದ, ಕಾರಕ ಬಂದಿರ್ತದ, ಸಂಧಿ, ಲಿಂಗ, ವಚನ ಎಲ್ಲನೂ ಕೂಡ ಪಾಠದಿಂದನೇ ಬಂದಿರ್ತಾವೆ. ವಿದೌಟ್ ಟೆಕ್ಸ್ಟ್ ಬುಕ್, ಔಟ್ ಆಫ್ ಟೆಕ್ಸ್ಟ್ ಬುಕ್ ಒಂದು ಕ್ವಶನೂ ಬರೋದಿಲ್ಲ. ತಾವು ನೆನಪಿನಲ್ಲಿ ಇಟ್ಕೊಡ್ರಿ. ಇದಕ್ಕಾಗಿ ಯಾವುದೇ ಹೊರಗಡೆ ಇರ್ತಕ್ಕಂಥ ಗ್ರಾಮರ್ ಬುಕ್ ಪರ್ಚೇಸ್ ಮಾಡೋ ನೆಸೆಸಿಟಿ ಇಲ್ಲ. ಬರೀ ಟೆಕ್ಸ್ಟ್ ಬುಕ್ ಒಂದು ಓದಿದ್ರೆ ಸಾಕು. ಪುಸ್ತಕನೇ ಅದು ಹೆಂಗೆ ಓದಬೇಕು ಅಂದ್ರೆ ಅದು ಪುಸ್ತಕ ಐತೋ ಇಲ್ಲೋ ಅಂತ ಆಗಬೇಕು, ಆ ಟೈಪ್ ಓದಬೇಕು. ಅಷ್ಟು ಓದಿ 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 ಮನನವನ್ನು ಮಾಡ್ಕೊಳ್ಬೇಕು. 4 ದಿನದಲ್ಲಿ 8 ಪಾಠಗಳನ್ನು ಮುಗಿಸ್ಬೇಕು, ಪ್ರತಿದಿನ 2 ಪಾಠಗಳು.
25ನೇ ದಿನಕ್ಕೆ ಲಿಂಗವಚನ ಓದ್ತೀರಿ. 26ನೇ ದಿನಕ್ಕೆ ವಿಲೋಮ ಶಬ್ದ ಪ್ರೇರಣಾರ್ಥಕ ಕ್ರಿಯಾ ಓದ್ತೀರಿ. 27ನೇ ದಿನಕ್ಕೆ ಸಂಧಿ ಸಮಾಸ ಓದ್ತೀರಿ. 28ನೇ ದಿನಕ್ಕೆ ವಿರಾಮ ಚಿಹ್ನ ಮತ್ತು ಕಾರಕಗಳನ್ನು ಓದ್ತೀರಿ. ಇನ್ನು 2 ದಿನ ಉಳಿದುವಲ್ಲ, ಎಸ್, ಆ 2 ದಿನದ ಬತ್ತೇನಪ್ಪ ಅಂದರೆ 29ನೇ ದಿನಕ್ಕೆ ಒಂದು ಪತ್ರವನ್ನು ಬರೆಯೋದನ್ನು ಪ್ರಾಕ್ಟೀಸನ್ನು ಮಾಡ್ತೀರಿ. ಇದು ಒಂದು ದಿನ ನೆಸೆಸಿಟಿನೇ ಇಲ್ಲರಿ ಇದು, ಯಾಕಂದ್ರೆ ನೀವು 8ನೇ ಹಿಡಿದು ರಜಾ ಚೀಟಿ ಬರೆದು ನೀವು ರಜಾಗಳನ್ನು ತೊಗೊಂಡಿದ್ದೀರಿ. ಓಕೆ, 5 ಮಾರ್ಕ್ಸ್ ಇದೆ. ಸೊ ರಜೆ ಚೀಟಿಯನ್ನು ಅದನ್ನು ಬರೀತಕ್ಕಂಥ ಕೌಶಲ್ಯಗಳ ಬಗ್ಗೆ ತಿಳಿದುಕೊಡ್ರಿ, ಸ್ಕಿಲ್ಗಳ ಬಗ್ಗೆ ತಿಳಿದುಕೊಡ್ರಿ, ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಹೇಗಿದೆ ಅಂತಕ್ಕಂಥ ತಿಳಿದುಕೊಡ್ರಿ, ಅದು ಇಂಪಾರ್ಟೆಂಟ್. ಲಾಸ್ಟ್ ಡೇ 30th ಡೇಗೆ ಏನಪ್ಪ ಅಂದ್ರೆ ಒಂದು ಎಸ್ಸೆಯನ್ನು ಬರೀತಕ್ಕಂಥದ್ದು 12 to 15 ಲೈನ್ಸಲ್ಲಿ. ನೋಡಿ, ನೀವು ಈಗಾಗಲೇ ಇಂಟರ್ನೆಟ್ನ ನಿಬಂಧವನ್ನು ಪಾಠದಲ್ಲಿ ಓದಿದ್ದೀರಿ, ಕರ್ನಾಟಕಿ ಮಹಾನತಾ ಬಗ್ಗೆ ಓದಿದ್ದೀರಿ, ಇಲ್ಲಿ ಜನಸಂಖ್ಯಾ ವೃದ್ಧಿ, ಬೇರೋಜ್ಗಾರಿ, ವನ ಮಹೋತ್ಸವ, ಇವು 3 ಬಗ್ಗೆ ಸ್ವಲ್ಪ ನೀವುಗಳು ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿರಿ. ಸಾಂಕೇತಿಕ ಬಿಂದುಗಳ ಆಧಾರದ ಮೇಲೆ ನಿಬಂಧಗಳನ್ನು ಬರೀಬೇಕು, ಅದನ್ನು ಕೂಡ ತಾವುಗಳು ರೂಢಿಸಬೇಕು. ಪ್ರಸ್ತಾವನೆಗೆ ಒಂದಿರ್ತದ ಅಂಕ, ಉಪಸಂಹಾರಕ್ಕೆ 1 ಅಂಕ ಇರ್ತದೆ, ವಿಷಯದ ಬೆಳವಣಿಗೆ ಮತ್ತು ಭಾಷೆಯ ಪ್ರಯೋಗಕ್ಕೆ 2 ಅಂಕಗಳಿರ್ತವೆ. ಅದನ್ನು ತಾವುಗಳು ಸ್ವಲ್ಪ ಏನು ಮಾಡಬೇಕಪ್ಪ ಅಂದರೆ ನೆನಪಿನಲ್ಲಿ ಇಟ್ಕೊಳ್ಬೇಕು. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾನು ಏನು ಮಾಡಿದ್ದೀನಿ ನಿಮ್ಗಂದರೆ, ಸೊ ನನಗೆ ಅನಿಸಿರ್ತಕ್ಕಂಥದ್ದು, ನನಗೆ ಬಹಳಷ್ಟು ಸ್ಟೂಡೆಂಟ್ಸ್ಗಳು ಮೆಸೇಜ್ಗಳನ್ನು ಹಾಕ್ತಿದ್ರು, ಸರ್ ಒಂದು ಟೈಮ್ ಟೇಬಲ್ ಕೊಡ್ರಿ. ಅದನ್ನು ಕುಂತು ಇವತ್ತು ವಿಚಾರ ಮಾಡಿ ನಾನು ಏನು ಮಾಡಿದ್ದೀನಪ್ಪ ಅಂದರೆ, ನನಗೆ ಈ ಒಂದು ಟೈಮ್ ಟೇಬಲ್ ಚೆನ್ನಾಗಿ ಅನಿಸಿತು, ಅದಕ್ಕಾಗಿ ನಾನು ನಿಮಗೆ ಒಂದು ಗೈಡ್ ಮಾಡಲಿಕ್ಕೆ ಈ ಒಂದು ವಿಡಿಯೋವನ್ನು ತಂದಿದ್ದೀನಿ. ಇದನ್ನು ಹೀಗೆ ಮಾಡಬೇಕಂತ ನಾನು ಕಂಡೀಷನು ರಿಸ್ಟ್ರಿಕ್ಷನ್ ಹಾಕಲ್ಲ, ನಿಮ್ಮ ಅವಶ್ಯಕತೆ ತಕ್ಕಂತೆ. ಮೊದಲೇ ಹೇಳಿದ್ದೀನಿ, ಸ್ಲೋ ಲರ್ನರ್ ಇದ್ದರೆ ಹೆಚ್ಚು ಸಮಯ ತಗೊಳ್ರಿ, ನೀವು ಸ್ವಲ್ಪ ಫಾಸ್ಟ್ ಇದ್ದರೆ ಕಡಿಮೆ ಸಮಯ ತಗೊಳ್ರಿ. ಒಟ್ಟಾರೆಯಾಗಿ ಓದಿ ಉತ್ತಮ ಅಂಕ ಗಳಿಸಿ ಅಂತಕ್ಕಂಥದ್ದೇ ನನ್ನ ಮಹದಾಸೆ. ನೀವು ಓದಬೇಕು, ಚೆನ್ನಾಗಿ ಮಾರ್ಕ್ಸ್ ತಗೋಬೇಕು, ರಿಸಲ್ಟ್ ಮಾಡಬೇಕು ಅನ್ನೋದೇ ನಮ್ಮ ಒಂದು ಬಯಕೆ. ನಿಮ್ಮ ಸಲಹೆಗಳಿಗೆ ತೆರೆದ ಹೃದಯದ ಸ್ವಾಗತ. ಇದಕ್ಕೆ ಏನಾದರೂ ಮತ್ತೆ ನಿಮ್ದು ಅಬ್ಜೆಕ್ಷನ್ ಇತ್ತು, ಕಮೆಂಟ್ ಇತ್ತಂದ್ರೆ ತಾವುಗಳು ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ಗಳನ್ನು ಮಾಡಲಿಕ್ಕೆ ಮರೆಯದಿರಿ. ಸೊ ಯಾವತ್ತೂ ಕೂಡ ನಿಮ್ಮ ಒಂದು ಹಿತವನ್ನೇ ಬಯಸ್ತೀವಿ. ನೀವು ಚೆನ್ನಾಗಿ ಅಂಕಗಳನ್ನು ತಗೋಬೇಕು, ಚೆನ್ನಾಗಿ ಉತ್ತಮವಾಗಿ ತೇರ್ಗಡೆಯನ್ನು ಹೊಂದಬೇಕು, ನಿಮ್ಮ ಭವಿಷ್ಯ ಬಹಳಷ್ಟು ಹೂವಿನ ಹಾಸಿಗೆ ಹಾಗೆ ಕಂಗೊಳಿಸಬೇಕು, ಭವಿಷ್ಯ ಬೆಳಗಬೇಕಂತಕ್ಕಂಥದ್ದೇ ನಮ್ಮ ಆಶಯ. ಸೊ ಅದಕ್ಕಾಗಿ ನಾವು ಈ ಥರ ವಿಡಿಯೋಗಳನ್ನು ನಿಮಗಾಗಿ ಕೊಡ್ತಾ ಇದ್ದೀವಿ. ಸೊ ದಯಮಾಡಿ ನಮ್ಮ ಚಾನಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್, ಜಸ್ಟ್ ಫಾರ್ ಫನ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ಸಿಗುತ್ತೆ. ಈ 30 ದಿನಗಳಲ್ಲಿ 80 ಅಂಕಗಳ ಕ್ರಿಯಾ ಯೋಜನೆ ಸಮಾಜ ವಿಜ್ಞಾನ, ವಿಜ್ಞಾನ ಮತ್ತು ಇತರೆ ವಿಷಯಗಳಿಗೂ ಕೂಡ ನಾನು ಶಾರ್ಟ್ಲಿ ಅಪ್ಲೋಡನ್ನು ಮಾಡ್ತೀನಿ. ಸೊ ನನಗಂತೂ ಬಹಳಷ್ಟು ಖುಷಿ ಅನಿಸಿತು ಇದನ್ನು ಯೋಜನೆಯನ್ನು ನೋಡಿ. ತಾವುಗಳನ್ನು ಇನ್ನು ಸ್ವಾಗತಿಸಬೇಕು, ಅದನ್ನು ಸ್ವಾಗತಿಸಿದ್ದೆ ಆದರೆ ಇನ್ನಷ್ಟು ಖುಷಿ ಬೇರೊಂದಿಲ್ಲ. ಸಿಗುವ ವಿದ್ಯಾರ್ಥಿಗಳೇ ಮತ್ತೆ ಮುಂದಿನ ಹೊಸ ವಿಡಿಯೋಗಳಲ್ಲಿ. ಅಲ್ಲಿಯವರೆಗೂ ಬಿ ಸೇಫ್, ಬಿ ಹೆಲ್ದಿ.